ಈಗ ತಾನೇ ಟೈಮ್ ಬಂದ್ಬಿಟ್ಟು ಇವಾಗ 6:30 ಆಗಿದೆ. ಅರ್ಜುನ್ ಕರ್ಕೊಂಡು ಬರೋ ಟೈಮ್ ಆಗಿದೆ. ಹೇಳ್ತಾ ಇದ್ದೀರಾ ನೀವು ನಮ್ಮ ಮನೇಲಿ ಫುಲ್ ಬ್ಲ್ಯಾಕ್ ಕಾಣ್ತಿದೆ ಅಂದರೆ ಬೆಳಕು ಕಾಣಿಸ್ತಿಲ್ಲ ಅಂತ. ಹೌದು ಫ್ರೆಂಡ್ಸ್, ಕಾಣಿಸ್ತಿಲ್ಲ. ಅದಕ್ಕಂತಲೇ ನಾನು 2 ಬಲ್ಬ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲೊಂದಿದೆ ನೋಡ್ತಿದ್ದೀರಲ್ಲ, ಇಲ್ಲೊಂದು ಬಲ್ಬ್ ಹಾಕಿದ್ದೀನಿ. ಹಾಗೆ ಇಲ್ಲಿ ಮೇಲ್ಗಡೆ ಕೂಡ ಅಲ್ಲೊಂದು ಕಾಣಿಸ್ತಿದೆಯಲ್ಲ, ಅಲ್ಲೊಂದು ಬಲ್ಬ್ ಹಾಕಿದ್ದೀನಿ. ಹಿಂದ್ಗಡೆ ಅಲ್ಲಿ ವಿಂಡೋ ಇತ್ತು, ಅಲ್ಲಿ ವಿಂಡೋದಿಂದ ಕಿಟಕಿಯಿಂದ ಏನಂದರೆ ಇಲಿಗಳು ಬರ್ತಾ ಇದ್ವು. ಅದಕ್ಕೋಸ್ಕರ ಅದನ್ನು ಕೂಡ ಕ್ಲೋಸ್ ಮಾಡಿದ್ದೀನಿ. ಹಿಂದ್ಗಡೆ ಬಂದುಬಿಟ್ಟು ಮನೆ ಕಟ್ಟಿದ್ದಾರೆ. ಮನೆ ಅಂದರೆ ಅಡ್ಡ ಕಟ್ಬಿಟ್ಟಿದ್ದಾರೆ. ಬೆಳಕು ಕೂಡ ಬರ್ತಿರ್ಲಿಲ್ಲ. ಅದಕ್ಕೋಸ್ಕರ ಇನ್ನೇನು ಬೆಳಕು ಕೂಡ ಬರೋದಿಲ್ಲ, ಇಲಿಗಳು ಕಾಟ ಕೂಡ ತುಂಬ ಇದೆಯಲ್ಲ ಅಂತ ಹೇಳಿಬಿಟ್ಟು ನಾನು ಅದನ್ನ ಕ್ಲೋಸ್ ಮಾಡಿಸಿದ್ದೀವಿ. ತುಂಬಾ ಇಲಿ ಕಾಟ ಆಗಿಬಿಟ್ಟಿತ್ತು ಮನೆ ಫುಲ್ಲು. ಒಂದು ತರಕಾರಿ ಕೂಡ ಮನೇಲಿ ಇರ್ತಿರ್ಲಿಲ್ಲ, ಎಲ್ಲ ಕಡ್ದು ಹಾಕ್ಬಿಡೋವು. ಅದಕ್ಕೋಸ್ಕರ ಅದನ್ನ ಕ್ಲೋಸ್ ಮಾಡಿಸಿದ್ದೀನಿ. ಹಾಗಾಗಿ ಸ್ವಲ್ಪ ಮನೆಯಲ್ಲಿ ಬೆಳಕಿನ ಪ್ರಾಬ್ಲಮ್ ಆಗಿದೆ. ಅದಕ್ಕೋಸ್ಕರ ನಾನು ವಿಡಿಯೋ ಶೂಟ್ ಮಾಡೋದಕ್ಕೆ ರಿಂಗ್ ಲೈಟ್ ಕೂಡ ತಂದಿದ್ದೀನಿ. ರಿಂಗ್ ಲೈಟ್ ಬಂದುಬಿಟ್ಟು ನಾನು ಏನಾದ್ರು ಹೇಳಬೇಕಾದಷ್ಟೇ ನಾನು ಆನ್ ಮಾಡಿ ಇಟ್ಕೋತೀನಿ. ಇವಾಗ ಈ ರೀತಿ ಇಟ್ಕೋಬೇಕಂತ ಹೇಳಿದರೆ ಸ್ವಲ್ಪ ವೈರ್ ಬಂದುಬಿಟ್ಟು ಚಿಕ್ಕದಾಗುತ್ತೆ ನನಗೆ. ಅದು ಇಲ್ಲಿದೆಯಲ್ಲ, ಸೊ ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿಗೆ ಅಡ್ಜಸ್ಟ್ ಮಾಡಿಕೊಂಡ್ರೆ ಜಸ್ಟ್ ನನಗೆ ಒಂದು ಸ್ವಲ್ಪ ಅಷ್ಟೇ ನಂಗೆ ಸಿಗೋದು, ಮುಂದಕ್ಕೆ ಕೂಡ ಅದು ಬರೋದಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ಏನು ಮಾಡೋದು ಅಂತ ಅದನ್ನು ಕೂಡ ಯೋಚನೆ ಮಾಡ್ತಾ ಇದ್ದೀನಿ. ಒಂದೇನೋ ಸ್ವಿಚ್ ಬಾಕ್ಸ್ ಆ ಥರ ಏನಾದರೂ ತಂದುಕೊಂಡು ಅದನ್ನು ಅಡ್ಜಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಆದಷ್ಟು ಬೇಗ ಅದನ್ನು ಕೂಡ ನಾನು ಕ್ಲಿಯರ್ ಮಾಡ್ತೀನಿ. ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇರೋದ್ರಲ್ಲೇ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ. ಹೇಳಿದ್ರಿ ನೀವು ಎಲ್ಲ ಸಜೆಸ್ಟ್ ಮಾಡಿದರೆ, ಹೌದು ಆಗ ಬೋರಿಂಗ್ ಆಗ್ತಿದೆ ಅಂತ. ಬಟ್ ಈ ವಿಡಿಯೋ ನಿಮಗೆ ಬೋರಿಂಗ್ ಆಗೋದಿಲ್ಲ. ನಿಮಗೆ ಯೂಸ್ ಆಗುವಂಥ ಒಂದಷ್ಟು ಟಿಪ್ಸ್ನ ನಮಗೆ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಓಕೆನಾ, ಬನ್ನಿ. ಈಗ ನಾನು ಇಲ್ಲಿ ಹೊಟ್ಟೆ ನೋವಿಗೆ ಒಂದು ಮನೆ ಮದ್ದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಫಸ್ಟು ಕ್ಯಾಂಡ್ಲ್ ಹಚ್ತಾ ಇದ್ದೀನಿ. ಕ್ಯಾಂಡ್ಲಿಂದ ಏನಪ್ಪ ಮನೆ ಬಂದು ಅಂತ ಅಂದ್ಕೋಬೇಡಿ, ನೆಕ್ಸ್ಟ್ ನೋಡಿ ಅದು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ಅಡಿಕೆ ಪಟ್ಟಿ ತೊಗೊಂಡಿದ್ದೀನಿ. ಇವಾಗ ಅಡಿಕೆ ಪಟ್ಟಿಯಲ್ಲಿ ಪ್ಲೇಟ್ ಎಲ್ಲ ಮಾಡ್ತಾರಲ್ವ, ಇವಾಗ ಏನಾದ್ರು ಫಂಕ್ಷನ್ಸಲ್ಲೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಥರ ಅಡಿಕೆ ಪಟ್ಟಿ, ಆ ಥರ ಏನು ಪ್ಲೇಟ್ ಗೇಟ್ ಏನು ಮಾಡದೇ ಇರೋಂಥದ್ದು ಅಡಿಕೆ ಪಟ್ಟಿಗಳ್ನ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಅಡಿಕೆ ಪಟ್ಟಿ ತೊಗೊಂಡಿದ್ದೀನಿ, ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ 3/4 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ಇವಾಗ ಅಡಿಕೆ ಪಟ್ಟಿನ ನಾನು ಸ್ವಲ್ಪ ಅದನ್ನ ಸುಟ್ಕೋತೀನಿ. ಅದನ್ನು ಬೇಕಾದ್ರೆ ನೀವು ಒರೆಸ್ಕೊಂಡು, ಇಲ್ಲಾಂದರೆ ಅದನ್ನು ತೊಳೆದು ಆಮೇಲೆ ಒಂದು ಬಟ್ಟೆ ತೊಗೊಂಡು ಒರೆಸಿ ಈ ರೀತಿ ಸುಟ್ಕೋಬೇಕು. ನಾನು ತೊಗೊಂಡಿರೋಂಥ ಅಡಿಕೆ ಪಟ್ಟಿಯಲ್ಲಿ ಒಂದು 1/4 ಭಾಗದಷ್ಟು ಅಷ್ಟೇ ಅಡಿಕೆ ಪಟ್ಟಿನ ಸುಟ್ಕೋತೀನಿ. ಇದು ಸುಟ್ಕೊಂಡಾದಮೇಲೆ ನೋಡ್ತೀರಲ್ಲ, ಇವಾಗ ನಾನು 1/4 ಭಾಗದಷ್ಟು ಅಷ್ಟೇ ನಾನು ಅಡಿಕೆ ಪಟ್ಟಿ ಸುಟ್ಟಿರೋದು. ಅದನ್ನು ಸುಟ್ಕೊಂಡಾದಮೇಲೆ ಅದು ನೀರು ಇಟ್ಕೊಂಡಿರ್ತೀವಲ್ಲ, ಅದರಲ್ಲಿ ಅದು ಏನದು ಇದು ಇರುತ್ತೆ ಮಸಿ, ಅದನ್ನೆಲ್ಲ ಅದರೊಳಗಡೆ ಹಾಕಿ ಕೈಯಿಂದ ಒಂಥರ ಇದು ಮಾಡಬೇಕು. ಅದಾದಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೋಬೇಕಾಗುತ್ತೆ. ನೀವಿಲ್ಲಿ ಕಲ್ಲುಪ್ಪು ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಪುಡಿ ಉಪ್ಪು ಏನಿರುತ್ತೋ ಅದನ್ನು ಕೂಡ ನೀವು ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಇವಾಗ ಒಂದು ಸ್ಪೂನ್ ಹಿಡ್ಕೊಂಡು ಕ್ಲೀನಾಗಿ ಅದನ್ನು ಕಲಿಸ್ಕೋಬೇಕು. ಇವಾಗ ನಾನು ಅದನ್ನು ಚೆನ್ನಾಗಿ ಕಲಿಸಿದ್ದೀನಿ. ನೀವು ನೋಡ್ತಿದ್ದೀರಲ್ಲ, ಸ್ವಲ್ಪ ಹೊಟ್ಟೆನೂ ಕೂಡ ಬರ್ತಾ ಇತ್ತು. ಏನು ಮಾತ್ರೆ ನುಂಗಿದ್ರೂ ಸರಿ ಹೋಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇದನ್ನು ಕುಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಇವಾಗ ನಾನು ಅದನ್ನು ಕುಡಿತಾ ಇದ್ದೀನಿ. ಈ ರೀತಿ ಕಲಿಸಿದ್ದೀನಿ, ಇವಾಗ ಅದನ್ನು ಕುಡಿತಿದ್ದೀನಿ. ಈ ರೀತಿ ಕುಡಿದ್ರೆ ಹೊಟ್ಟೆ ನೋವು ಬೇಗನೆ ನಿಲ್ಲುತ್ತೆ. ನಾನು ಇದನ್ನು ಅಡಿಕೆ ಪಟ್ಟಿನ ಭಾಳಷ್ಟು ಅಡಿಕೆ ಪಟ್ಟಿಗಳನ್ನ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗಂತ ಅಲ್ಲ, ನಾನು ಮೊದಲಿಂದನೂ ಅಷ್ಟೇ ಹೊಟ್ಟೆ ನೋವು ಬಂದಾಗ ಇದೇ ರೀತಿ ಮಾಡ್ತೀನಿ. ಈ ರೀತಿ ಮಾಡಿದಾಗ ಹೊಟ್ಟೆ ನೋವು ಸ್ವಲ್ಪ ಬೇಗ ಕಡಿಮೆ ಆಗುತ್ತೆ. ಇಲ್ಲಿ ನೋಡ್ತಿದ್ರಲ್ಲ, ನಾನು ಕವರಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ದಿವಸಕ್ಕೆ ಇದು ಆಗುತ್ತೆ, ಅಂದರೆ 1 ವರ್ಷ 2 ವರ್ಷದವರೆಗೂ ಅದು ನಮ್ಗೆ ಯೂಸ್ ಆದಾಗಷ್ಟೇ, ಅಂದರೆ ನಮ್ಗೆ ಬೇಕಾದಾಗಷ್ಟೇ ನಾವು ಇದು ಮಾಡ್ಕೋತೀವಲ್ಲ, ತುಂಬ ವರ್ಷದವರೆಗೂ ಅದು ಏನು ಹಾಳಾಗೋದಿಲ್ಲ, ಏನಾಗಲ್ಲ. ಇವಾಗ ಒಂದು ಕವರಲ್ಲಿ ಕಟ್ಟಿ ನಾನು ಸೈಡಲ್ಲಿ ಎತ್ತಿಟ್ಕೋತೀನಿ. ಹಾಯ್ ಫ್ರೆಂಡ್ಸ್, ಏನಂತ ಹೇಳಿದ್ರೆ, ನನಗೆ ಇಷ್ಟು ದಿವಸ ಒಂದಷ್ಟು ಆ್ಯಪ್ಸ್ ಬಗ್ಗೆ ನಿಮಗೆ ಒಂದಷ್ಟು ತಿಳಿಸ್ಕೊಟ್ಟೆ. ಗೇಮ್ ಆ್ಯಪು ಒಂದು ಸಣ್ಣ ಮಕ್ಕಳಿಗಾಗಿರ್ಬೋದು, ಒಂದು ದೊಡ್ಡ ಮಕ್ಕಳಿಗೆ, ಗಂಡು ಮಕ್ಕಳಿಗೆ, ಹೆಣ್ಮಕ್ಳಿಗೆ, ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗುವಂಥ ಒಂದಷ್ಟು ಆ್ಯಪ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇವತ್ತು ಒಂದು ಹೆಣ್ಮಕ್ಳಿಗೆ, ಮನೇಲಿರುವಂಥ ಹೆಣ್ಮಕ್ಳಿಗೆ ಯೂಸ್ ಆಗುವಂಥ ಒಂದು ಆ್ಯಪ್ ಬಗ್ಗೆ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮನೇಲಿರೋ ಹೆಣ್ಮಕ್ಳು ಅಂದರೆ ನಾವು ಮದುವೆ ಆಗಿರೋರಾದರೂ ಆಗಿರ್ಬೋದು, ಇಲ್ಲ ಫ್ರೀ ಟೈಮಲ್ಲಿ ಇವಾಗ ನಾವು ಕಾಲೇಜ್ಗೆ ಹೋಗ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ಕಾಲೇಜಿಂದ ಬಂದ ತಕ್ಷಣ ಸ್ವಲ್ಪ ಫ್ರೀ ಆಗಿರೋಂಥ ಒಂದು ಟೈಮಲ್ಲಿ
ನಮಗೆ ಜಾಸ್ತಿ ನಾವು ಟೈಮ್ ಪಾಸ್ ಮಾಡೋ ಅಂಥದ್ದು ಯಾವುದ್ರಲ್ಲ ಅಂದರೆ ಮೊಬೈಲಲ್ಲಿ ನಾವು ಟೈಮ್ ಪಾಸ್ ಮಾಡ್ತೀವಲ್ವ. ಸೊ ಟೈಮ್ ಪಾಸ್ ಮಾಡುವಂಥ ಒಂದಷ್ಟು ಸಮಯವನ್ನು ನಾವು ನಮಗೆ ಇಷ್ಟವಾದಂಥ ಒಂದಷ್ಟು ಏನದು ವಿಷಯಗಳ ಬಗ್ಗೆ ನಾವು ಕಲ್ತ್ಕೋಬೇಕಂತ ಒಂದು ಆಸಕ್ತಿ ಇರುತ್ತೆ. ಬಟ್ ನಮ್ಗೆ ಏನಾಗುತ್ತೆ ಅಂತಂದರೆ ಕಲ್ತ್ಕೊಳ್ಳೋದಕ್ಕೆ ಆಸಕ್ತಿ ಇದ್ದರೂ ಕೂಡ ಹೊರಗಡೆ ಹೋಗೋದಕ್ಕಾಗಲ್ಲ. ಬಟ್ ಮನೆಯಲ್ಲೇ ಕೂತ್ಕೊಂಡು ನಾವು ಒಂದು ನಮಗೆ ಇಷ್ಟವಾಗಿರೋಂಥ ಒಂದು ವಿಷಯಗಳನ್ನು ನಾವು ತಿಳ್ಕೊಬೋದು, ಹಾಗೆ ಅದನ್ನು ನಾವು ಕಲ್ತ್ಕೋಬೋದು ಅಂತ ಹೇಳಿಬಿಟ್ಟು ಇವತ್ತು ಒಂದು ನಿಮಗೆ ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಆ್ಯಪ್ ಬಂದುಬಿಟ್ಟು ಪಂಕುರಿ ಅಂತ ಹೇಳಿಬಿಟ್ಟು ಇದು ಒಂದು ಒಳ್ಳೆ ಬೆಸ್ಟ್ ಆ್ಯಪ್ ಅಂತಲೇ ಹೇಳ್ಬೋದು. ಹೆಣ್ಮಕ್ಳಿಗೆ ನಿಜವಾಗ್ಲೂ ತುಂಬಾ ಬೆಸ್ಟ್ ಆ್ಯಪ್ ಅಂತ ಹೇಳ್ಬೋದು. ಹೆಣ್ಮಕ್ಳಿಗೆ ಇಷ್ಟವಾಗುವಂಥ ನಮಗೆ ಆಸಕ್ತಿ ಇರುವಂಥ ಒಂದು ಫ್ಯಾಷನ್ ಬಗ್ಗೆ ಆಗಿರ್ಬೋದು, ಒಂದು ಕುಕ್ಕಿಂಗ್ ಬಗ್ಗೆ ಆಗಿರ್ಬೋದು, ಇಲ್ಲ ಮೆಹಂದಿ ಡಿಸೈನ್ಸ್ ಬಗ್ಗೆ ಆಗಿರ್ಬೋದು, ನಾವು ಹೊರಗಡೆ ಹೋಗಿ ಕಲಿಯೋದು ನಮಗೆ ಟೈಮ್ ಸಿಗಲ್ವಲ್ಲ. ಸೊ ಈ ನಮಗೆ ಕೆಲವೊಂದಷ್ಟು ಟೈಮ್ ಸಿಗೋ ಟೈಮಲ್ಲಿ ಮನೆಯಲ್ಲೇ ಕೂತ್ಕೊಂಡು ನಾವು ಇದನ್ನು ಆರಾಮಾಗಿ ಕಲ್ತ್ಕೋಬೋದು. ಹಾಗೆ ಇದರಲ್ಲಿ ಬಂದುಬಿಟ್ಟು ನಿಮಗೆ ಹಾರ್ಟ್ ಶೇಪಲ್ಲಿ ನಿಮಗೆ ಒಂದು ಪಾಯಿಂಟ್ಸ್ಗಳ್ನ ಇದರಲ್ಲಿ ಆ್ಯಡ್ ಮಾಡ್ತಾ ಹೋಗ್ತಾರೆ. ಆ ಪಾಯಿಂಟ್ಸ್ ಬಂದುಬಿಟ್ಟು ನಿಮಗೆ ಪಾಯಿಂಟ್ಸ್ ನೀವು ಅರ್ನ್ ಮಾಡೋದ್ರಿಂದ ನಿಮಗೆ ಒಂದು ಫ್ರೀ ಆಗಿ ಒಂದು ಮೇಕಪ್ ಗಿಫ್ಟ್ಸ್ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಲೈವ್ ಕ್ಲಾಸಸ್ ಕೂಡ ಇದರಲ್ಲಿ ನೀವು ಅಟೆಂಡ್ ಮಾಡ್ಬೋದು. ಇನ್ನೊಂದು ಏನಂತ ಹೇಳಿದರೆ, ನೀವು ಯಾವುದೇ ಒಂದು ನಿಮಗೆ ಒಂದು ಕಾಮೆಂಟ್ಸ್ ನಿಮಗೆ ಒಂದು ಏನಂತಾರೆ ಡೌಟ್ಸ್ ಇರುತ್ತೆ, ನಿಮಗೆ ಯಾರ ಹತ್ರ ಕೇಳೋದಪ್ಪ ಈ ಮೊಬೈಲಲ್ಲಿ ಹೇಗೆ ಕೇಳೋದಂತಂದೇಳಿ ನೀವು ಅನ್ಕೋತಿರ್ಬೋದು. ನೀವು ಡೈರೆಕ್ಟಾಗಿ ಆದರೆ ಮಾತಾಡ್ಬೋದು, ಕೇಳ್ಬೋದು ನಮ್ಮ ಒಂದು ಕ್ವಶನ್ಸ್ನ ಅಂತ ಅನ್ಕೋತೀರ. ಬಟ್ ಇದರಲ್ಲೂ ಕೂಡ ನಿಮಗೆ ಅನಿಸಿದ್ದನ್ನು ನೀವು ಕಾಮೆಂಟ್ಸ್ ಮುಖಾಂತರ ಕೇಳಿದ್ರೆ ಅವ್ರು ಇಮಿಡಿಯೇಟ್ಲಿ ನಿಮಗೆ ರಿಪ್ಲೈ ಮಾಡ್ತಾರೆ. ಹಾಗೆ ನಾನು ಈಗ ನಿಮಗೆ ಒಂದು ಕೂಪನ್ ಕೋಡ್ನ ಕೊಡ್ತಾ ಇದ್ದೀನಿ. ಆ ಕೂಪನ್ ಕೋಡ್ನ ಯೂಸ್ ಮಾಡಿದರೆ ನಿಮಗೆ ಫ್ರೀ ಮಾಸ್ಟರ್ ಕ್ಲಾಸಸ್ ಸಿಗುತ್ತೆ. ಸೊ ಫಸ್ಟು ಫ್ರೀ ಮಾಸ್ಟರ್ ಕ್ಲಾಸ್ ನಿಮಗೆ ಒಂದು ಅಟೆಂಡ್ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ. ಸೊ ಈ ಅವಕಾಶವನ್ನು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ನಿಮ್ಗೆ ಇಷ್ಟವಾಗುವಂಥ ಒಂದು ಫ್ಯಾಷನ್ ಬಗ್ಗೆ ಆಗಿರ್ಬೋದು, ಒಂದು ವಿಷಯವನ್ನು ಕುಕ್ಕಿಂಗ್ ಬಗ್ಗೆ ಪ್ರತಿಯೊಂದನ್ನು ನೀವು ಇದರಲ್ಲಿ ಕಲ್ತ್ಕೋಬೋದು. ಹಾಗೆ ಲೈವ್ ಕ್ಲಾಸಸ್ ಕೂಡ ಇದರಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಹಾಗೆ ಇದರಲ್ಲಿ ಒಂದು ನಿಮಗೆ ಸರ್ಟಿಫಿಕೇಟ್ಸ್ ಕೂಡ ಇದರಿಂದ ನಿಮಗೆ ಸಿಗುತ್ತೆ. ಸೊ ಇನ್ನೂ ಯಾಕೆ ತಡ ಮಾಡ್ತೀರಾ, ಈಗಲೇ ಹೋಗಿಬಿಟ್ಟು ನಾನು ಕೊಟ್ಟಿರುವಂಥ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿ ನಿಮ್ಮ ಒಂದು ಪಂಕುರಿಯ ಒಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಆ ಕೂಪನ್ ಕೋಡ್ನ ನೀವು ಆ್ಯಪ್ ಓಪನ್ ಮಾಡಿದ್ಮೇಲೆ ಯೂಸ್ ಮಾಡೋದ್ರಿಂದ ನಿಮಗೆ ಮಾಸ್ಟರ್ ಕ್ಲಾಸಸ್ ಸಿಗುತ್ತೆ. ಇದು ಕೇವಲ 5 ದಿನಗಳ ಕಾಲಾವಕಾಶವಿದೆ. ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಈಗಲೇ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಕೂಡ ಈ ಕ್ಲಾಸಸ್ಗೆ ಜಾಯಿನ್ ಆಗಿ. ಓಪನ್ ಮಾಡಿ ಬುಕ್ಸ್ ಓಪನ್ ಮಾಡಿ ಬ್ರಹ್ಮರ. ಇದು ಹಿಂಗೆ ಓಕೆನಾ. ಫ್ರೂಟ್ಸ್ ಒಂದು ನಿಮಿಷ ಸುಮ್ಮನಿರೋ, ನಾನು ಬ್ರಹ್ಮರಂಗೆ ಹೇಳ್ಕೊಡ್ತೀನಿ ಓಕೆನಾ. ಬ್ರಹ್ಮ ಇದೇನು? ಹ್ಞೂ ಸರಿ ಹೋಗು. ಆ್ಯಪಲ್, ಬನಾನಾ, ಆರೆಂಜ್, ಪೊಮೊಗ್ರೆನೇಟ್, ಪಪ್ಪಾಯ, ವಾಟರ್ ಮೆಲನ್. ಹಣ್ಣು ಇದು ಹಣ್ಣ. ಏಯ್ ಗುಡ್ ಗರ್ಲ್. ಬ್ರಹ್ಮ ಇದೇನು ಬ್ರಹ್ಮ? ಇದೇನು? ಹಾಂ, ಬನಾನಾ. ಇದು ಅಯ್ಯ ಹಂಗೆ ಮಾಡಬಾರ್ದು ಚಿನ್ನಿ, ನಿನ್ನ ಬುಕ್ ಅಲ್ವಾ. ಆ್ಯಪಲ್ ಇಲ್ಲಿ ನೋಡಿ ಚಿನ್ನು ಆ್ಯಪಲ್. ನೀ ಗುಡ್ ಗರ್ಲ್ ಅಲ್ಲ, ಹೆಂಗೆ ಹಿಡ್ಕೊ ಓಕೆನಾ. ಆ್ಯಪಲ್ ಯಾವುದು ಹೇಳ್ಕೊಳ್ಳೋಣ, ತೋರಿಸು. ಯಾವುದು ತೋರಿಸು. ಹಂಗ ಇದು ಮಾಡಬಾರ್ದು. ಯಾವ್ದು ತೋರಿಸು. ಯಾವುದಮ್ಮ? ಯಾವುದಿದು? ಇದು ಸ್ಟ್ರಾಬೆರಿ, ಗ್ರೇಪ್ಸ್, ಲೆಮನ್, ಜಾಕ್ ಫ್ರೂಟ್. ಹಾಂ ಈ ಕಡೆ ಹೇಳೋ, ನಿನ್ಗೆ ಅದು ಹೇಳೋದಕ್ಕೆ ಬರಲ್ಲ ಆಯಿತಾ. ಪೈನಾಪಲ್, ಮೊದಲಿಂದ ಆ್ಯಪಲ್, ಬನಾನಾ. ಹೋಗೆ ನೀನು ಹೇಳಲ್ಲ. ಎಲ್ಲೈತೆ ಆ್ಯಪಲ್? ಯಾವುದು ಆ್ಯಪಲ್? ಇದು ಆರೆಂಜ್. ಅದು ಆರೆಂಜ್ ಬಿಡು. ಇದು ಬನಾನಾ. ಇಲ್ಲಿ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾವಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಒಂದು ಮಾವಿನಕಾಯಿನ ತೊಗೊಂಡಿದ್ದೀನಿ. ಇವಾಗ ಅಂದರೆ ಸಡನ್ಲಿ ತಿನ್ನೋದಕ್ಕೆಲ್ಲ 1 ದಿನ 2 ದಿನದವರೆಗೂ ಸ್ಟೋರ್ ಮಾಡಿ ತಿನ್ಬೋದು. ಆ ರೀತಿ ಉಪ್ಪಿನಕಾಯಿನ ಈಗ ತೋರಿಸ್ತಾ ಇದ್ದೀನಿ.
ಇವಾಗ ಒಂದು ಸಣ್ಣ ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆಯಲ್ಲಿ ಸ್ವಲ್ಪ ನೀರಿತ್ತು, ಅದು ನೀರೆಲ್ಲ ಹೋಗೋವರೆಗೂ ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿ, ಉಪ್ಪಿನಕಾಯಿಗೆ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಮಾವಿನಕಾಯಿ ಯೂಸ್ ಮಾಡಿರೋದ್ರಿಂದ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಬೇಕಾದ್ರೆ ನಾವು ಹಾಕ್ಕೋಬೋದು. ಹಾಗೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು. ಅದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೋತಾ ಇದ್ದೀನಿ. ಅರಿಶಿಣದ ಪುಡಿ ಒಂದು ಚಿಟಿಗೆಯಷ್ಟು ಹಾಕ್ಬಿಟ್ಟು ಅದಾದಮೇಲೆ ಖಾರದ ಪುಡಿನ ಇದಕ್ಕೆ ಹಾಕ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ, ಸಡನ್ನಾಗಿ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ. ಈಗ ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಮಾವಿನಕಾಯಿ ಹಾಕ್ತೀನಿ. ಹಾಗೆ ಇದಕ್ಕೆ ಟೇಸ್ಟಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಹಾಗೆ ಒಂದು ಸ್ವಲ್ಪ ಸಕ್ಕರೆನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಸಿಹಿ ಅಂಶ ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹುಳಿ, ಖಾರ, ಸ್ವೀಟ್ ಈ ಥರ ಇರುತ್ತಲ್ಲ, ಉಪ್ಪಿನಕಾಯಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಒಂದು 2 ದಿವಸದವರೆಗೂ ನಾವು ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಸೊ ಈ ವ್ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್. ಬೈ ಬೈ, ಹ್ಯಾವ್ ಎ ನೈಸ್ ಡೇ.